ಗೌರವಿಸು ಜೀವನವ, ಗೌರವಿಸು ನೀವು ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸಿದರು, ಹೋರುವುದೇ ಜೀವನ ಸಮೃದ್ಧಿಗೋಸ್ಕರ ನಿನಗೆ, ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ ಅಂತ. ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಅರಿವು ಏನಾಗದೆ. ನಾನು ಒಂದ್ಸರಿ ಇದೇ ರೀತಿ ಒಂದು ಉಪನ್ಯಾಸ ಮಾಡ್ತಾ ಇದ್ದೆ. ಆಗ ಒಬ್ಬರು ನನ್ನ ಕೇಳಿದರು, ಡಾಕ್ಟ್ರೇ ನೀವೆಲ್ಲ ಹೇಳಿದ್ರಿ ಮಾನಸಿಕ ಕಾಯಿಲೆ, ಆರೋಗ್ಯ ಅಂದರೆ ಏನಾಗಾರೆ ಮಾನಸಿಕ ಆರೋಗ್ಯ ಹೇಳಿದ್ರು ನೀವು. ನನಗೆ ಅನ್ನಿಸ್ತು, ಹೌದು ನಾವು ಕಲಿಯೋದು ಭಾಳ ಇದೆ ಪ್ರೇಕ್ಷಕರಿಂದ. ಹೌದು, ಇದು ಮೊದಲು ನಾನು ಹೇಳಬೇಕು. ಯಾಕೆಂತಂದರೆ ಸಾಹೇಬ್ರು ಹೇಳಿದರು, ನೀವು ದೈಹಿಕ ಕಾಯಿಲೆ ಆದರೆ ನನಗೆ ಹಾರ್ಟ್ ಅಟ್ಯಾಕು ಹೋಗ್ಬಿಡ್ತಾರೆ. ಸಣ್ಣ ಮಗು ಗೊತ್ತಿಲ್ಲ ನನಗೇನೋ, ಅಮ್ಮ ನಮ್ಗೆ ಹೊಟ್ಟೆ ನೋವು ಅಮ್ಮ ಹೇಳ್ತೀವಿ. ಆದರೆ ಮಾನಸಿಕ ಕಾಯಿಲೆ ಗೊತ್ತಿಲ್ಲ, ಯಾಕೆಂದರೆ ಏನಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಮಾನಸಿಕ ಆರೋಗ್ಯ ಅಂದ್ರೇನು ನೆಕ್ಸ್ಟ್ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಆಮೇಲೆ ಮಾಡೋಣಂತೆ. ಹಾಗಾದ್ರೆ ಮಾನಸಿಕ ಆರೋಗ್ಯ ಅಂದ್ರೆ ಏನು? ಒಳ್ಳೆಯ ಆಲೋಚನೆ. ಯಾವ ರೀತಿ ಆಲೋಚನೆ ಅವಳು ಸಕಾರಾತ್ಮಕವಾಗಿರಬೇಕು. ಯಾರೋ ಒಬ್ರು ಹೇಳಿದ್ರು, ಅಯ್ಯೋ ಹಿಂಗಪ್ಪ ಬಿಟ್ಬಿಡೋದು ಅಲ್ಲ, ಅದೇನಾಯಿತು ಅಂತ ಕೇಳಿ, ಓ ಇದಕ್ಕೆ ಹೀಗೆ ಮಾಡ್ಬೋದಾ, ಈ ರೀತಿ ಪಾಸಿಟಿವ್ ಥಿಂಕಿಂಗ್. ಎಲ್ಲರೂ ಮಾತಾಡ್ತಾರೆ, ಆದರೆ ಯಾರಿಗೂ ಪಾಸಿಟಿವ್ ಥಿಂಕ್ ಗೊತ್ತಿಲ್ಲ. ಒಂದು ಮಗು ಮನೆಗೆ ಬಂದು ತಾಯಿ ಅಂತ ಹೇಳ್ತದೆ, ಅಮ್ಮ ಸ್ವಲ್ಪ ಕಡಿಮೆ ಮಾಡಿಸ್ಬೇಕಮ್ಮ ನನಗೆ ಅಂತ ಹೇಳ್ತದೆ. ಅಯ್ಯೋ ಪಕ್ಕ ಮೇಲೆ ನೋಡಿ ಎಷ್ಟು ತಗೊಂಡ್ರು, ಏನು ನಿಂಗೆ ಬುದ್ಧಿ ಇಲ್ಲ ಅಂತ. ಅದೇ ತಾಯಿ, ಓ ಇಷ್ಟು ತಗೊಂಡೆಲ್ಲ ತೊಂದರೆ ಇಲ್ಲ ಬಿಡು, ಮನಸ್ಸಾಗಿ ತಗೊಳ್ಬೋದು. ಇದು ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಆಲೋಚನೆ. ಒಂದೇ ಕೊಡ್ತಾ ಹೋಗ್ತೇನೆ. ನೆಕ್ಸ್ಟು ವಿಮರ್ಶಾತ್ಮಕ ಆಲೋಚನೆ. ಯಾರು ಒಂದು ಹೇಳಿಕೊಳ್ಳೆ ನಾವು ಇಲ್ಲ ಅಂದ್ಬಿಡ್ತೀವಿ, ಅಥವಾ ನನಗೆ ಸಾಧ್ಯ ಇಲ್ಲ ಅಂದ್ಬಿಡ್ತೀವಿ. ಅದಕ್ಕಿಂತ 1-2 ನಿಮಿಷ ಕೂತು ಒಂದೇ 10 ಸೆಕೆಂಡ್ ಏನು ಹೇಳ್ದವನಾಗಾರೆ, ಇದು ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ, ಇದರಿಂದ ಏನಾಗ್ತದೆ ಅಂತ ಯೋಚನೆ ಮಾಡ್ತಿರೋದಿದೆಯಲ್ಲ, ಅದು ಒಳ್ಳೆಯ ಆಲೋಚನೆ. ಅದು ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ. 3ನೇದು ರಚನಾತ್ಮಕ ಆಲೋಚನೆ. ನಾವು ಭಾಳಷ್ಟು ನಾವೇನು ಮಾಡ್ತೀವಿ ಅಂದರೆ ನೆಗೆಟಿವ್ ಥಿಂಕಿಂಗ್. ಈಗ ಇವತ್ತು ಇದೆಲ್ಲ ಇದ್ದೀರಿ, ಮನೆ ಹೋಗ್ತೀರಿ, ಹೋದಾಗ ಯಾರೋ ಒಬ್ಬರನ್ನು ಮಾತಾಡಿಸಿಲ್ಲ, ಏನು ಮಾರಾಗಿತ್ತಿ ಅವರಷ್ಟೆಲ್ಲ ಕಟ್ಟರು ಮಾತಾಡಿಲ್ಲ ಕಣೆ, ಎಷ್ಟು ಕಷ್ಟನೇ ಇದು ಅಂತ ಅಂದರೆ ನಕಾರಾತ್ಮಕ ಯೋಚನೆ ಮಾಡ್ತದೆ. ಅದ್ರ ಬಗ್ಗೆನೇ ಮತ್ತೆ ಯೋಚನೆ ಮಾಡೋದು, ಇದು ಇರಬಾರ್ದು. ನೆಕ್ಸ್ಟ್ ಒಳ್ಳೆಯ ಭಾವನೆ ಇರಬೇಕು. ನಾನು ಓದ್ತಾ ಇದ್ದಾಗ 70ನೇ ಇಸ್ವಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳ್ತಂದ್ರೆ 2000 ಹೊತ್ತಿಗೆ ಎಲ್ರಿಗೂ ಆರೋಗ್ಯ, ಹೌದು ಅವಾಗ ಘೋಷಣೆ ಮಾಡ್ತಾರೆ. ಆವಾಗ ಈ ಮನಸ್ಸು ಬಗ್ಗೆ, ನಮ್ಮ ಭಾವನೆ ಬಗ್ಗೆ ಅಥವಾ ಸಮಾಜದ ಬಗ್ಗೆ ಅರಿವಿರಲಿಲ್ಲ. ಆಗ ಏನಾಯ್ತು ಅಂತಂದರೆ ಬರ್ತಾ ಹಲವಾರು ಆವಿಷ್ಕಾರ ಆದಾಗ ಒಂದನಿಸ್ತಂದರೆ, ಓ ದೇಹ ಒಂದೇ ಅಲ್ಲ ಮನಸ್ಸು ಅಂತ ಅನಿಸ್ತು. ಅನಂತರ ಮನಸ್ಸು ಒಂದೇ ಅಲ್ಲ ಭಾವನೆ ಅದು ಬೇಕು. ಅದ ನಂತರ ಸಮಾಜ ಬೇಕು, ಅದಕ್ಕೂ ಒಂದಿದೆ ಇನ್ನೊಂದು, ಯಾವುದು ನಮ್ಮ ಸ್ಪಿರಿಚುವಲ್ ಹೆಲ್ತ್, ಆಧ್ಯಾತ್ಮಿಕ. ಅಂದರೆ ಯಾರು ಒಳ್ಳೆಯ ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಇಷ್ಟನ್ನು ಒಳಗೊಳ್ತಾರೋ ಅಂಥ ವ್ಯಕ್ತಿಗೆ ನಾವು ಮಾನಸಿಕ ಆರೋಗ್ಯಕರ ವ್ಯಕ್ತಿ ಅಂತ ಹೇಳ್ಬೋದು. ಮನಸ್ಸಿಗೆಲ್ಲ ಆರೋಗ್ಯಕರ ವ್ಯಕ್ತಿ ಅಂತ ಹೇಳ್ಬೋದು. ಅದರಲ್ಲಿ ಯಾವುದು ಹೆಚ್ಚು ಕಡಿಮೆ ಆದರೂ ನಾವು ಏನು ಅನುಭವಿಸೋಕ್ಕಾಗಲ್ಲ. ಇನ್ನೂ ಒಂದಂದರೆ ನಾವೆಲ್ಲ ಹೇಳ್ತಿದ್ದೀವಿ ಮೊದಲು, ಏನು ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರ ಮನಸ್ಸು ಅಂತ. ಈಗ ಅದನ್ನು ಬದಲಾಯಿಸಬೇಕು. ಯಾಕೆ? ನಮ್ಮ ಮನಸ್ಸಿನ ಆರೋಗ್ಯ ಇದ್ದರೆ ಎಂಥ ಕಾಯಿಲೆನ ನಾವು ನಿವಾರಿಸ್ಬೋದು. ಇದು ನಮ್ಮ ಕೋವಿಡ್ಗೆ 3 ವರ್ಷದಿಂದ ಆದ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ ಯಾತಕ್ಕೆ ಹಸುನಿಗಿದ್ರು ಅಂತಂದರೆ, ಮತ್ತೇನೋ ಅವರಿಗೆ ಇದಾಗಿ ಬಂದಿಲ್ಲ, ಕೋವಿಡ್-19 ವೈರಸ್ ಬಂದಿಲ್ಲ ಅವರಿಗೆ. ಅಯ್ಯೋ ಬಂತು ನನಗೆ, ನನ್ನ ಯಾರು ಮುಟ್ಟಲ್ಲ, ನನಗೆ ಮದುವೆ ಆಗಲ್ಲ ಅಂತ ಹೇಳಿಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಹಸುನಿಗಿದ್ರು. ಅದು ಯಾತಕ್ಕೆ ಅಂದರೆ ಅವ್ರ ಮನಸ್ಸಿಗೆ ಭಯಪಟ್ಟು ಆ ಮಾನಸಿಕ ಆರೋಗ್ಯ ಹಾಳಾಯಿತು. ಆಗಲೇ ವಿಶ್ವ ಆರೋಗ್ಯ ಸಂಸ್ಥೆಗೆ ಗಮನಕ್ಕೆ ಬಂದಿದ್ದು, ಅಥವಾ ಪ್ರಪಂಚದಿಂದ, ಓಹೋ ಮಾನಸಿಕ ಆರೋಗ್ಯ ಹೆಚ್ಚು ಒತ್ತು ಕೊಡಬೇಕು ನಾವು, ಬರೀ ದೇಹದ ಆರೋಗ್ಯ ಅಂತಲ್ಲ ಮಾನಸಿಕ ಆರೋಗ್ಯ ಮುಖ್ಯ ಅಂತ ಹೇಳ್ಬಿಟ್ಟು ಬಂತು. ಸೊ ಆ ರೀತಿಯಲ್ಲಿ ಒಳ್ಳೆಯ ಭಾವನೆ ಇರಬೇಕು. ಸಂತೋಷ, ಪ್ರೀತಿ, ಆಸಕ್ತಿ, ತೃಪ್ತಿ. ಈಗ ಸಾಹೇಬ್ ಹೇಳಿದರು, ದುಡ್ಡು ಬಂದ್ಬಿಟ್ರೆ ಎಲ್ಲ ಇಲ್ಲ ಆಗಲ್ಲ. ನಮ್ಮಲ್ಲಿ ನಾವು ಭಾಳ ಜನ ಬರ್ತಾರೆ, ಅವರ 10 ವರ್ಷದ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಸ್ಟೂಡೆಂಟ್ಸ್. ಸರ್ ನಮ್ಮ ಮಗ ಓದೋದಿಲ್ಲ ಸರ್, ಎಲ್ಲ ಅದು ಇದು ಹೊಡಿಯಕ್ಕೆ ಬರ್ತಾರೆ, ನಮಗೆ ರೇಗ್ತಾನೆ.
ಯಾಕೆ ಏನಾಯ್ತು ಸರ್? ಅವ್ನು ಕೇಳಿದೆಲ್ಲ ಕೊಡಿಸಿದ್ವಿ ಸರ್. ಏನು ಮೊನ್ನೆ ಮೋಟ್ರ್ ಬೈಕ್ ಕೇಳಿದಾಗ ಕೊಡಿಸಿದ್ವಿ, ಒಳ್ಳೆ ಮೊಬೈಲ್ ಬೇಕು ಅಂತ ಕೇಳಿದಾಗ ಕೊಡಿಸಿದ್ವಿ, ಇನ್ನೇನು ಮಾಡಬೇಕು? ಆಗ ನಾನು ಒಂದೇ ಕೇಳ್ತೀನಿ ಅವ್ರಿಗೆ, ನೀವೆಲ್ಲ ಮಾಡಿದ್ರಿ, ನೀವು ಹೇಗಿರಿ ಜೊತೆಗೆ? ತಾಯಿ ಹೇಳ್ತಾಳೆ, ಡಾಕ್ಟ್ರೇ ಅವನು ಓದ್ತಾ ಇದ್ದಾಗ ಅವನ ಜೊತೆಗೆ ಇರ್ತೀನಿ ನಾನು ಯಾವತ್ತು, ನಾನು ಬೇರೆ ಕೆಲಸನೇ ಇಲ್ಲ. ತಂದೆ ಕೆಲಸ ಹೋಗ್ತಾನೆ, ಆಗ ನಾನು ಜೊತೆಗೆ ಇರ್ತಿರಲ್ಲ, ನೀವೆಲ್ಲರೂ ಒಂದು ಮಾತಾಡ್ತೀರ ಮಗಳ ಹತ್ರ. ಅಯ್ಯೋ ಡಾಕ್ಟ್ರೇ ನನಗೆ ಎಂತೆಂಥ ಯೋಚನೆ ಡಾಕ್ಟ್ರೇ, ಏನು ಮಾಡೋದು? ಆಗ ಹೇಳ್ತೀನಿ, ಅದು ಯಾವುದೂ ಅಲ್ಲ, ನೀವು ಒಂದು ನಿಮ್ಮ ಮಗನ ಪ್ರೀತಿ ತೋರಿಸ್ಬೇಕು. ಡಾಕ್ಟರ್ ನನ್ನ ಪ್ರೀತಿ ಇದೆ ತೋರಿಸ್ಬೇಕಲ್ಲ. ನಿಮಗೆ ಯಾರಿಗಾರು ನಾವು ಬಂದು ಹೇಳಿದ್ರಿ, ನಾನು ನಿಮ್ಗೆ ಕೊಟ್ಟರೆ ನಾವು ಗೌರವ ಇದೆಯಪ್ಪ ಅಂದ್ಬಿಟ್ರಲ್ಲ, ನಾನು ನಮಸ್ಕಾರ ಮಾಡೋದು, ಒಂದು ಒಳ್ಳೆ ಮಾತಾಡೋದು ಮಾಡಿದಾಗ ನಿಮ್ಗೆ ಅರ್ಥ ಹೌದು ನಾ ಗೌರವ ಕೊಡ್ತೀನಿ ಅಂತ. ಇದು ಸುಮ್ಮನೆ ಕೂತ್ಕೊಂಡು ಗೌರವ ಯಾರಿಗ ಹೇಳ್ತಾರ? ಇಲ್ಲ. ಸೊ ಆ ರೀತಿಯಲ್ಲಿ ಪ್ರೀತಿ ಹೇಳೋದು ಮುಖ್ಯ ಡಾಕ್ಟ್ರೇ, ಅದಕ್ಕೆ ಟೈಮೇ ಇಲ್ಲ. ಎರಡನೇದು, ಯಾವತ್ತಾರು ಮಗನ ಹತ್ರ ಮಾತಾಡಿದ್ದೀರಾ? ಅಯ್ಯೋ ಮಗ ಸರ್ ಹಾಸ್ಟೆಲಾಗಿರ್ತಾನೆ, ಏನು ಮಾಡಬೇಕು? ಹಾಸ್ಟೆಲಾಗಿದ್ರೆ ಏನು ಮಾಡೋಕ್ಕಾಗಲ್ವಾ? ಯಾವುದೇ ತಾಯಿ ತಂದೆ ತಗೊಳ್ಳಿ, ಮಗು ಹಾಸ್ಟೆಲಿದ್ದಾಗ ಫೋನ್ ಮಾಡಿದ್ರೆ ಏನು ಕೇಳ್ತಾರೆ ಅಂದರೆ, ಇವತ್ತು ಎಷ್ಟು ಮಾರ್ಕ್ಸ್ ಬಂತು, ಅವನಿಗೆ ಎಷ್ಟು ಬಂತು, ನಿಮ್ಮ ಕ್ಲಾಸ್ಮೇಟಿಗೆ ನೀ ಎಷ್ಟು ಮಾಡಿದೆ, ಅಯ್ಯೋ ಹಿಂಗೆ ಮಾಡ್ಯಾ ಅಂತ ಅವನು ಟಪ್ ಅಂತ ಹೇಳ್ತಾನೆ. ಅದಕ್ಕಿಂತ ಬರೀ ನೋಡು ನಿನಗೆ ನಿಮ್ಮ ನೆಂಟರು ಬಂದಿದೆ ನಮ್ಮ ಮನೆಗೆ, ನೀನು ತುಂಬ ಕೇಳಿದ್ರು ಮಯ್ಯ, ನಿನಗೆ ಭಾಳ ಸ್ವೀಟು ಇಷ್ಟ ಅಲ್ಲ, ಅದನ್ನು ನಾನು ನೆನೆಸ್ಕೊಂಡು ತಿಂದ್ವಿ, ಹೀಗೆಲ್ಲ ಹೇಳಿದರೆ ಅದು ಎಷ್ಟು ಅವನಿಗೆ ಅನ್ನಿಸ್ತಂದರೆ, ಓ ಅಪ್ಪ ಅಮ್ಮಂಗೆ ನನ್ನ ಬಗ್ಗೆ ಕನ್ಸರ್ನ್ ಇದೆ, ಪ್ರೀತಿ ಇದೆ, ನಾ ಇಲ್ಲೇ ಇದ್ದರೂ ತೊಂದರೆ ಇಲ್ಲ ಅಂಥೇಳಿ ಅವ್ರ ಮನೆಯಿಂದ ಅವ್ನ ಫೀಲಿಂಗ್ ಬರ್ತಾನೆ. ಆಗ ಅವನಿಗೆ ಅನಿಸ್ತದೆ. ಆಮೇಲೆ ಲಾಸ್ಟಿಗೆ ಓದಿದ್ಯಾಕಪ್ಪ, ಏನು ಪರೀಕ್ಷೆ ಮಾರ್ಕ್ಸ್ ಅಂತ ಹೇಗೆ ಮಾಡಿದೆ ಅಂತ ಕೇಳಿದರೆ ಆಗ ಇದೇ ಬೇರೆ, ಇದು ಅವನಿಗೆ ಇರತಕ್ಕಂಥ ಒಂದು ಭಾವನೆ ಬೇರೆ ಆಗ್ತದೆ. ಸೊ ಆ ರೀತಿಯಲ್ಲಿ ಅವನಿಗೆ ಆಗ ಆಸಕ್ತಿ ಹೆಚ್ಚಾಗ್ತದೆ, ತೃಪ್ತಿ ಆಗ್ತದೆ, ಆತ್ಮವಿಶ್ವಾಸ ಮೂಡಿದಕ್ಕೆ ಅಪ್ಪ ಅಮ್ಮ ನೋಡ್ತಾರಲ್ಲ ಅನ್ನಂತ ಹೆಮ್ಮೆ ಅನ್ನಿಸ್ತದೆ. ಇವೆಲ್ಲವೂ ನಮ್ಮ ಕೆಲಸಕ್ಕೆ ಸಾಮರ್ಥ್ಯ ನೀಡುತ್ತೆ. ಇದೆಲ್ಲ ನಾವು ಸಮರ್ಥನೀಯವಾಗಿ ಕೆಲಸ ಮಾಡ್ಬೋದು. ನೆಕ್ಸ್ಟ್